ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ಈ ವಿಡಿಯೋದಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KCET 2026 ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಇದೆ, ಅದರ ಬಗ್ಗೆ ಡಿಸ್ಕಷನ್ ಮಾಡೋಣ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ಸ್ಟಿಲ್ ನಿಮಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಕೆಲವು ಸ್ಟೂಡೆಂಟ್ಸ್ಗಳು ಲಾಸ್ಟ್ ವಿಡಿಯೋ ಮಾಡಿದ್ದಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಹಲವಾರು ಮೆಸೇಜಸ್ ಬಂದಿತ್ತು, ಅಲ್ಲಿ ನನಗೆ ಕಾಮೆಂಟ್ಸನ್ನು ಬಂದಿತ್ತು. ಸೊ ಆಲ್ಮೋಸ್ಟ್ ಮೋರ್ ದ್ಯಾನ್ 100 ಕಾಮೆಂಟ್ಸ್ ಬಂದಿತ್ತು ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ. ಯಾವಾಗ ಲಾಸ್ಟ್ ಡೇಟ್ ಇರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್, ಹಾಗೆ ಕೆಲವೊಂದು ಮಿಸ್ಟೇಕ್ಸ್ ಬಗ್ಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿದರು. ಸೊ ಅದ್ರ ಬಗ್ಗೆ ಹಾಗೆ ಅದಕ್ಕೂ ಜೊತೆಗೆ ನಿಮಗೆ ಇಲ್ಲಿ ಇವತ್ತು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಒಂದು ನೋಟಿಫಿಕೇಷನನ್ನು ಬಿಟ್ಟಿದೆ ಇವತ್ತು, ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ. ಅದನ್ನು ಸಹ ನೋಡೋಣ. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಈಗ ಬರೋಣ ಡೈರೆಕ್ಟಾಗಿ. ನೀವು ಪ್ರವೇಶ ಅಂತ ಹೋದರೆ ಅಲ್ಲಿ UGCET 2026 ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡಬಹುದು ಆನ್ಲೈನ್ ಅರ್ಜಿ ತಿದ್ದುಪಡಿ ಕುರಿತು UGCET 2026 ಅಧಿಸೂಚನೆ 24/2/2026. ಸೊ ಅಂದರೆ ಇವತ್ತಿನ ಬಿಟ್ಟಿರುವಂತಹ ಅಧಿಸೂಚನೆ ಇದು. ಅದರಲ್ಲಿ ಏನಿದೆ ಅಂತ ನೋಡಿದ್ರೆ ಇಲ್ಲಿ ನೀವು ಮೊದಲನೇದಾಗಿ ಬರೋದಾದರೆ, ಕೆಲವು ಸ್ಟೂಡೆಂಟ್ಸ್ ಕೇಳ್ತಿದ್ರು ಸರ್ ಲಾಸ್ಟ್ ಡೇಟ್ ಯಾವಾಗಿರುತ್ತೆ ಎಡಿಟ್ ಮಾಡ್ಕೊಳ್ಳೋದಕ್ಕೆ ಅಂತ. ಅಪ್ಲಿಕೇಶನ್ಗೆ ನಿಮಗೆ ಲಾಸ್ಟ್ ಡೇಟ್ ಫಿಕ್ಸ್ ಆಗಿದೆ, ಆಲ್ರೆಡಿ ನಿಮಗೆ ಗೊತ್ತಿದೆ. 27ನೇ ತಾರೀಕು ಕೊನೆ ದಿನಾಂಕ ಆಗಿರುತ್ತೆ. ಹಾಗೆ ಈಗ ನಿಮಗೆ ಅದ್ರ ಜೊತೆಗೆ ಅಡಿಷನಲ್ ಆಗಿ ಅದು ಮುಗಿದ ನಂತರ ಸಹ ನೀವು ಅಪ್ಲಿಕೇಶನ್ನ ಎಡಿಟ್ ಮಾಡ್ಕೋಬಹುದು. ಬಟ್ ಆದರೆ ನೀವು ಹೊಸ ಅಪ್ಲಿಕೇಶನನ್ನು ಹಾಕೋದಕ್ಕಾಗೋದಿಲ್ಲ. ನೋಡ್ಬೋದು, CET 2026 ಅರ್ಜಿಯಲ್ಲಿನ ವಿವರಗಳು ತಪ್ಪಾಗಿದ್ದಲ್ಲಿ ಸರಿಪಡಿಸಿಕೊಳ್ಳಲು ಅರ್ಜಿ ಸಲ್ಲಿಸುವ ನಿಗದಿಪಡಿಸಿರುವ ಕೊನೆಯ ದಿನಾಂಕ ನಂತರವೂ ಅವಕಾಶ. ಅಂತಂದರೆ ನಿಮಗೆ ಲಾಸ್ಟ್ ಡೇಟ್ ಏನಿದೆ ಅಪ್ಲಿಕೇಶನ್ಗೆ, ಅದಾದ ನಂತರ ಸಹ ನೀವು ಅಪ್ಲಿಕೇಶನನ್ನು ಎಡಿಟ್ ಮಾಡ್ಕೋಬಹುದು. ಆದರೆ ಕಂಡೀಷನ್ ಏನಪ್ಪ ಅಂತಂದರೆ, ಆಗಲೇ ನಾನು ನಿಮ್ಗೆ ಹೇಳಿದ್ರೆ CET 2020ಕ್ಕೆ ಹೊಸದಾಗಿ ಅರ್ಜಿ ಸಲ್ಲಿಸಲು ಆಗುವುದಿಲ್ಲ. ಅಂದರೆ ನಿಮಗೆ ಲಾಸ್ಟ್ ಡೇಟ್ ಏನು ಕೊಟ್ಟಿದ್ದಾರೆ ಆ ಲಾಸ್ಟ್ ಡೇಟ್ ಒಳಗಡೆ ನೀವು ಅಪ್ಲಿಕೇಶನನ್ನು ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಬಟ್ ನೀವೇನಾದ್ರು ಎಡಿಟ್ ಮಾಡ್ಕೋಬೇಕಾದ್ರಲ್ಲಿ ಏನಾದ್ರು ಡೀಟೇಲ್ಸ್ ಅಂತಂದರೆ ನಿಮಗೆ ಲಾಸ್ಟ್ ಡೇಟ್ ಬಂದು ನಿಮಗೆ ಮಾರ್ಚ್ 30ನೇ ತಾರೀಕುವರೆಗೂ ನಿಮಗೆ ಲಾಸ್ಟ್ ಡೇಟನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ನೀವು ಅದ್ರ ಜೊತೆಗೆ ನಿಮಗೆ ಅಡಿಷನಲ್ ಏನಪ್ಪ ಅಂತಂದರೆ ಇಲ್ಲಿ, ಸೊ ನಿಮಗೆ ಗೊತ್ತಿರಬೇಕು SC ಸ್ಕೆಡ್ಯೂಲ್ ಕ್ಯಾಸ್ಟ್ ಪರಿಶಿಷ್ಟ ಜಾತಿಯವರಿಗೆ ಈ ವರ್ಷದಿಂದ ಅದರಲ್ಲಿ ನಿಮಗೆ ಹೊಸದಾಗಿರುವಂತಹ ಪ್ರವರ್ಗಗಳು ಬಂದಿದ್ದಾವೆ. ಸೊ ಆ ಹೊಸ ಡಾಕ್ಯುಮೆಂಟನ್ನೇ ನೀವು RD ನಂಬರನ್ನು ಮೆನ್ಷನ್ ಮಾಡಬೇಕು. ಅದರಲ್ಲಿ ಪ್ರವರ್ಗ A, ಪ್ರವರ್ಗ B, ಪ್ರವರ್ಗ C ಅಂತ ಇದ್ದರೆ ಮಾತ್ರನೇ ಅದು ಅಕ್ಸೆಪ್ಟ್ ಆಗುತ್ತೆ ಪರಿಶಿಷ್ಟ ಜಾತಿಯವರಿಗೆ. ಸೊ ಆ ಹೊಸ RD ನಂಬರನ್ನೇ ಎಂಟರ್ ಮಾಡಬೇಕಾಗತ್ತೆ. ಸೊ ಹಳೇದೇನಾದರೂ ಎಂಟರ್ ಮಾಡಿದ್ರೆ ಅದು ರಿಜೆಕ್ಟ್ ಆಗುತ್ತೆ ಅಪ್ಲಿಕೇಶನ್ ಅಂತ ಮೆನ್ಷನ್ ಮಾಡಿದರೆ ರಿಸರ್ವೇಷನ್ ನಿಮ್ಮದು ಕ್ಯಾನ್ಸಲ್ ಆಗುತ್ತೆ ಅಂತ. ಸೊ ಹಾಗಾಗಿರೋದ್ರಿಂದ ಹೊಸದಾಗಿರುವಂಥ RD ನಂಬರನ್ನೇ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಅದ್ರ ಜೊತೆಗೆ ನಿಮ್ಗೆ ಏನಪ್ಪ ಅಂತಂದರೆ ಈ ಎಲ್ಲ ನೀವೇನು ಎಂಟರ್ ಮಾಡಿರ್ತೀರಾ ಡೀಟೇಲ್ಸು ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದೇ ಮಿಸ್ಟೇಕ್ಸ್ ಆಗಿದ್ರು ಇನ್ನು ಎಡಿಟ್ ಮಾಡ್ಕೊಳ್ಳೋ ಆಪ್ಷನ್ಸ್ ಕೊಟ್ಟಿದ್ದಾರೆ. ಹಾಗೆ ಕೆಲವರು ಇನ್ನೂ ಸ್ಟೂಡೆಂಟ್ಸು ಡೌಟ್ ಕೇಳ್ತಿದ್ರು, ಸರ್ ನಮ್ಮದು ಇಷ್ಟು ವೆರಿಫಿಕೇಷನ್ ಮಾಡಿಸ್ಬೇಕಾಗತ್ತೆ ಸರ್. ಕೆಲವು ಫಾರ್ ಎಕ್ಸಾಂಪಲ್ ನಮ್ಮದು ಕ್ಲೈಮ್ಡ್ ಬಂದು 12 ಇಯರ್ಸ್ ಇದೆ, ಬಟ್ ವೆರಿಫೈಡ್ ಬಂದು 5 ಇಯರ್ಸ್ ಇದೆ, ಏನು ಮಾಡಬೇಕು? ಹಾಗೆ ಕೆಲವ್ರದ್ದು 10 ಇಯರ್ಸ್ ಇದೆ ವೆರಿಫೈಡು, ಏನು ಮಾಡಬೇಕು ಅಂತ. ಸಿಂಪಲ್ ಏನಪ್ಪ ಅಂದರೆ ಸ್ಟಡಿ ಸರ್ಟಿಫಿಕೇಟ್ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಸೊ ಅಲ್ಲಿ ನಿಮಗೆ ಕರ್ನಾಟಕ ಸ್ಟೂಡೆಂಟ್ಸ್ ಅಂತ ಕ್ಲೈಮ್ ಮಾಡುವಂಥದ್ದು ಫಸ್ಟ್ ಸ್ಟ್ಯಾಂಡರ್ಡಿಂದ 12th ಸ್ಟ್ಯಾಂಡರ್ಡ್ ಒಳಗಡೆ 7 ಇಯರ್ಸ್ ಕರ್ನಾಟಕದಲ್ಲಿ ನೀವು ಓದಿರಬೇಕು. ಅವರಿಗೆ ಕ್ಲಾಸ್ ಎ ಸ್ಟೂಡೆಂಟ್ಸ್ ಅಂತ ಕರಿತೀವಿ. ಆ ಸ್ಟೂಡೆಂಟ್ಸು ನಿಮ್ಗೆ ಅರ್ಥ ಆಗಬೇಕಿದು ಒಂದು ವಿಚಾರವಾಗಿ. ಫಸ್ಟ್ ಏನಪ್ಪ ಅಂದರೆ ನೀವು 7 ಇಯರ್ಸ್ ಕ್ಲೈಮ್ ಆಗಿದ್ದರೆ ರಿಮೈನಿಂಗ್ ಏನಾದರೂ ಕ್ಲೈಮ್ ನೀವು ಮಾಡ್ಕೊಳ್ತೀನಿ ಅಂತಂಗಿದ್ರೆ ಡಾಕ್ಯುಮೆಂಟ್ಸನ್ನು ತೊಗೊಂಡೋಗಿ ಸಬ್ಮಿಟ್ ಮಾಡಬೇಕು. ಏನು ಡಾಕ್ಯುಮೆಂಟ್ಸ್ ಅಂತಂದರೆ ಸ್ಟಡಿ ಸರ್ಟಿಫಿಕೇಟ್. ನೀವು ಬುಕ್ ಶಾಪಲ್ಲಿ ಹೋಗಿ ಕೇಳಿದ್ರೆ, ಸ್ಟೇಷನರಿ ಸ್ಟಾಪಲ್ಲಿ ಅಲ್ಲಿ ನಿಮಗೊಂದು ಸ್ಟಡಿ ಸರ್ಟಿಫಿಕೇಟ್ ಅಂತ ಕೇಳಿದ್ರೆ ಸ್ಟಡಿ ಸರ್ಟಿಫಿಕೇಟ್ಸನ್ನು ಕೊಡ್ತಾರೆ. ಆ ಸ್ಟಡಿ ಸರ್ಟಿಫಿಕೇಟ್ಸ್ನ ತೊಗೊಂಡೋಗಿ ನಿಮ್ಮ ಸ್ಕೂಲ್ಗಳಲ್ಲಿ ಫಸ್ಟ್ ಸ್ಟ್ಯಾಂಡರ್ಡಿಂದ 12th ಸ್ಟ್ಯಾಂಡರ್ಡ್ವರೆಗೂ ಯಾವ್ಯಾವೆಲ್ಲ ಸ್ಕೂಲ್ಸು ಕಾಲೇಜಸಲ್ಲಿ ಓದಿದ್ದೀರಾ, ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ಸ್ಕೂಲು ಮತ್ತು 11th 12th ಕಾಲೇಜು, ಆ ಎಲ್ಲ ಸ್ಕೂಲ್ಸ್ನಲ್ಲಿ ನೀವು
ಸ್ಟಡಿ ಡೀಟೇಲ್ಸನ್ನು ಬರ್ಕೋಬೇಕಾಗತ್ತೆ. ಈ ಅಡ್ಮಿಷನ್ ನಂಬರ್ ಎಲ್ಲ ಡೀಟೇಲ್ಸ್ ಇರುತ್ತೆ ಅದರಲ್ಲಿ, ಅದನ್ನು ಫಿಲ್ ಮಾಡಿಸಿ ಪ್ರಿನ್ಸಿಪಲ್ ಸಿಗ್ನೇಚರ್, ಹೆಡ್ ಮಾಸ್ಟರ್ ಸಿಗ್ನೇಚರ್, ಆದ ನಂತರ ಆ ಏರಿಯಾದಲ್ಲಿರುವಂತಹ BO ಆಫೀಸರ್ ಸಿಗ್ನೇಚರ್ ಬೇಕಾಗುತ್ತೆ. ಅದಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಹಿ ಅಂತ ಹೇಳ್ತೀವಿ ಅದಕ್ಕೆ. ಅಲ್ಲಿ ನಿಮಗೆ ಎಲ್ಲಿ ಬರುತ್ತೆ ಅದು ಗೊತ್ತಾಗಲಿಲ್ಲ ಅಂತಂದರೆ ನಿಮ್ಮ ಸ್ಕೂಲಿನ ಅಲ್ಲಿ ನೀವು ಅದನ್ನು ತೊಗೊಳಕ್ಕೆ ಹೋಗ್ತಿರಲ್ವ ಡೀಟೇಲ್ಸನ್ನು, ಅಲ್ಲಿನೇ ಕೇಳಿ ನಿಮ್ಮ ಸ್ಕೂಲಿಗೆ ಎಲ್ಲಿ BO ಆಫೀಸ್ ಬರುತ್ತೆ ಅಂತ. ಅಲ್ಲಿ ಹೋಗಿ ಅಲ್ಲಿ BO ಸಿಗ್ನೇಚರ್ ಕಂಪಲ್ಸರಿ ಮಾಡಿಸ್ಲೇಬೇಕಾಗತ್ತೆ. ಆ ಎಲ್ಲ ಡಾಕ್ಯುಮೆಂಟ್ಸನ್ನ ತೊಗೊಬಂದು ನೀವೇನು ಮಾಡಿ ಅಂದರೆ, ಸೊ ನಿಮ್ಮ ಕಾಲೇಜಿನಲ್ಲಿ PUC ಓದ್ತಿರುವಂತಹ ಕಾಲೇಜಿನಲ್ಲಿ ಅಥವಾ ನಿಮಗೆ ನಿಯರ್ ಬೈ ಗೌರ್ಮೆಂಟ್ ಕಾಲೇಜಸ್ ಅಲ್ಲಿಯೂ ಸಹ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿಸ್ಕೋಬಹುದು. ನೀವು PUC ಓದ್ತಿರುವಂಥ ಕಾಲೇಜು ಅಥವಾ ನಿಯರ್ ಬೈ ಇರುವಂಥ ಗೌರ್ಮೆಂಟ್ ಕಾಲೇಜುಗಳಲ್ಲಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸ್ಕೋಬೋದು. ಅಲ್ಲಿ ಏನು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕು ಅಂತಂದರೆ ನಿಮ್ಮ ಅಪ್ಲಿಕೇಶನ್, KCET ಅಪ್ಲಿಕೇಶನ್ ಜೊತೆಗೆ ನೀವು ಯಾವ ಡಾಕ್ಯುಮೆಂಟ್ಸನ್ನು ವೆರಿಫಿಕೇಷನ್ ಮಾಡಿಸ್ಕೊಳ್ತಿದ್ದೀರಾ ಆ ಡಾಕ್ಯುಮೆಂಟ್ಸನ್ನು ತೊಗೊಂಡು ಹೋಗಬೇಕು. ಮತ್ತು ಇದ್ರ ಜೊತೆಗೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಸರ್ ನಮ್ದು ಆಲ್ರೆಡಿ 12 ವೆರಿಫೈಡ್ ಅಂತ ಬಂದಿದೆ ಸರ್, ನಾವೇನು ಮಾಡಬೇಕು ಅಂತಂದರೆ, ನೀವು ಯಾವುದೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸುವಂಥ ನೆಸೆಸಿಟಿ ಇಲ್ಲ. ಬಟ್ ಎಲ್ಲ ಡಾಕ್ಯುಮೆಂಟ್ಸನ್ನು ಒಂದು ಸೆಟ್ ಇಟ್ಕೊಳ್ಳಿ. ಯಾಕಂದರೆ ನಿಮಗೆ ಅಡ್ಮಿಷನ್ ಟೈಮಲ್ಲಿ ಕಾಲೇಜಿಗೆ ಹೋಗಬೇಕಾದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ನೀವೇನು ಕ್ಲೈಮ್ ಮಾಡಿರ್ತೀರ ಈಗೆಲ್ಲನೂ ಆ ಎಲ್ಲ ಡಾಕ್ಯುಮೆಂಟ್ಸನ್ನು ತೊಗೊಂಡೋಗಿ ಮತ್ತೆ ನಿಮ್ಮ ಕಾಲೇಜಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ನೀವು ಯಾವ ಕಾಲೇಜಿಗೆ ಜಾಯ್ನ್ ಆಗ್ತೀರಾ ಆ ಟೈಮಲ್ಲಿ. ಫಾರ್ ಎಕ್ಸಾಂಪಲ್ ನಿಮ್ಮ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಆಗಲಿ, ನೀವು ಕರ್ನಾಟಕ ಸ್ಟೂಡೆಂಟ್ಸ್ ಅಂತ ಕ್ಲೈಮ್ ಮಾಡಿರುವಂಥದ್ದಾಗಲಿ, ಸೊ ನೀವು ಯಾವುದೆಲ್ಲ ಕ್ಲೈಮ್ ಮಾಡಿರ್ತೀರಾ ಅಥವಾ ಕನ್ನಡ ಮೀಡಿಯಂ, ರೂರಲ್, ನೀವು ಯಾವುದನ್ನೆಲ್ಲ ಕ್ಲೈಮ್ ಮಾಡಿರ್ತೀರಾ ಆ ಕ್ಲೈಮ್ ಮಾಡಿರುವಂತಹ ಎಲ್ಲ ಡಾಕ್ಯುಮೆಂಟ್ಸನ್ನು ನೀವು ಅಡ್ಮಿಷನ್ ಟೈಮಲ್ಲಿ ಒನ್ಸ್ ಅಗೈನ್ ನಿಮ್ಮ ಕಾಲೇಜ್ ಅಂದರೆ ನೀವು ಯಾವುದು ಇಂಜಿನಿಯರಿಂಗ್ ಜಾಯ್ನ್ ಆಗಿದ್ದರೆ ಇಂಜಿನಿಯರಿಂಗ್ ಕಾಲೇಜಿಗೆ ಅಲ್ಲಿ ಹೋಗಿ ಲಾಸ್ಟ್ಗೆ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಹಾಗಾಗಿರೋದ್ರಿಂದ ಎಲ್ಲ ಡಾಕ್ಯುಮೆಂಟ್ಸನ್ನು ಒಂದು ಸೆಟ್ ಇಟ್ಕೊಳ್ಳಿ, ಒರಿಜಿನಲನ್ನು. ಸೊ ಇಟ್ಕೊಳ್ಳಿ, ಹಾಗೆ ಈ ವೆರಿಫಿಕೇಷನನ್ನು ಮುಗಿಸ್ಕೊಳ್ಳಿ. ಸೊ ಆದಷ್ಟು ಬೇಗ ನೀವು ಫ್ರೀಯಾಗಿದ್ದಾಗ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮುಗಿಸ್ಕೊಳ್ಳಿ. ಇಲ್ಲಾಂದರೆ ನಿಮ್ಮ PUC ಎಕ್ಸಾಮ್ ಮುಗಿದ ನಂತರ ಸಹ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡ್ಕೋಬಹುದು. ಅಷ್ಟು ಒಳಗಡೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿಸ್ಕೊಳ್ಳಿ ಎಲ್ಲನೂ. ಸ್ಟಿಲ್ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನಿಮಗೆ ಇದ್ರ ಬಗ್ಗೆ, ಸೊ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಹಾಗೆ ನಂದು ವಾಟ್ಸಪ್ ಚಾನಲ್ ಇದೆ, ಹಾಗೆ ಟೆಲಿಗ್ರಾಮ್ ಚಾನಲ್ ಇದೆ. ಅಲ್ಲಿ ಅದ್ರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಜಾಯ್ನ್ ಆಗಿ ನಿಮಗೆ ಯಾವುದೇ ಅಪ್ಡೇಟ್ಸ್ ಬಂದರೆ, ನಿಮಗೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬಗ್ಗೆ ಅಥವಾ KCET, NEET, JEE ಯಾವುದ್ರ ಬಗ್ಗೆ ಆದರೂ ಅಪ್ಡೇಟ್ಸ್ ಬಂದರೆ ನಾನು ನಿಮಗೆ ಫಾರ್ವರ್ಡ್ ಮಾಡ್ತಿರ್ತೀನಿ. ಸೊ ಹಾಗಾಗಿರೋದ್ರಿಂದ ನೀವು ಆ ಗ್ರೂಪ್ಗೆ ಜಾಯ್ನ್ ಆಗಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನಿಮಗೆ ಸ್ಟಿಲ್ ಇನ್ನೇನೋ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.